Good evening, everyone. Today, we are going to discuss new concept called standardizing magnitude through the mathematical scaling. This is nothing but after cleaning. In the previous class, we discussed about the cleaning the data and handling the missing values, right? Cleaning after cleaning the data by handling the missing values and removing outlier and integrating the multiple data set. ಇನ್ನೊಂದು ಮಲ್ಟಿಪಲ್ ಡಾಟಾ ಸೆಟ್ ಇಂಟಿಗ್ರೇಟ್ ಆಗಲಿಲ್ಲ. ಸೊ ದಿಸ್ ಇಸ್ ಟುಡೇ ವಿ ನೀಡ್ ಟು ಡಿಸ್ಕಸ್ ದಿಸ್ ರಿಸಾಲ್ವಿಂಗ್ ಫ್ರಿಕ್ಷನ್ ಪಾಯಿಂಟ್ಸ್ ಇನ್ ದ ಡಾಟಾ ಇಂಟಿಗ್ರೇಷನ್ಸ್. ಆಫ್ಟರ್ cleaning, the major challenges is we are getting the data from the different sources, right? Online sources or any other sources. Any other sources. We need to integrate all the data. ಅದನ್ನ ಇಂಟಿಗ್ರೇಟ್ ಮಾಡಬೇಕು ಬೈ ಯೂಸಿಂಗ್. ಯಾವ ಥರ ಇಂಟಿಗ್ರೇಟ್ ಮಾಡ್ತೀವಿ, ಆ ಫ್ರಿಕ್ಷನ್ಸ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ, ದಟ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಓಕೆ, ಇಂಟಿಗ್ರೇಟಿಂಗ್ ಇಂಟಿಗ್ರೇಟಿಂಗ್ ದಿ ಡಾಟಾ ಸೆಟ್ ಫ್ರಮ್ ದಿ ಡಿಫ್ರೆಂಟ್ ಸೋರ್ಸಸ್. ಈಗ ಒಂದು ಆರ್ಗನೈಸೇಷನ್ಸ್, ಐದರ್ ಇಟ್ ಮೇ ಬಿ a GMIT or any organization, we are going to collect data from the many different sources. Either it may be on a website, mobile applications, ಕಸ್ಟಮರ್ ಡಾಟಾ ಸೆಟ್ ಆಗಿರ್ಬೋದು, ಹಾಸ್ಪಿಟಲ್ ಸಿಸ್ಟಮ್ಸ್ ಡಾಟಾ ಸೆಟ್ ಆಗಿರ್ಬೋದು, ಬ್ಯಾಂಕಿಂಗ್ ಸಿಸ್ಟಮ್ ಡಾಟಾ ಸೆಟ್ ಆಗಿರ್ಬೋದು, ಅಥವಾ ಫ್ರೀಕ್ವೆಂಟ್ಲಿ ಜನರೇಟಿಂಗ್ AI ಜನರೇಟೆಡ್ ಡಾಟಾ ಆಗಿರ್ಬೋದು, ಅಥವಾ IoT ಡಿವೈಸಸ್ ಜನರೇಟ್ ಆಗುವಂಥ ಡಾಟಾ ಆಗಿರಬಹುದು. ವಿ ಆರ್ ಕಲೆಕ್ಟಿಂಗ್ ಫ್ರಮ್ ದಿ ಡಿಫ್ರೆಂಟ್ ಸೋರ್ಸಸ್. ಬಿಫೋರ್ ದಿಸ್ ಡಾಟಾ ಕ್ಯಾನ್ ಬಿ ಅನಲೈಸ್, ಆ ಎಲ್ಲ ಸೋರ್ಸಿಂದನೂ ಬರುವಂಥ ಡಾಟಾನ ಅನಲೈಸ್ ಮಾಡೋಕ್ಕೂ ಮುಂಚೆ ವಿ ಮಸ್ಟ್ ಕಂಬೈನ್ಡ್ ಇನ್ ಟು ದಿ ಸಿಂಗಲ್ ಕನ್ಸಿಸ್ಟೆಂಟ್ ಡಾಟಾ ಸೆಟ್ ಆಗಿ ಮಾಡ್ತಾ ಹೋಗ್ಬೇಕು. ಇವನ್ನೆಲ್ಲನೂ ಕಂಬೈನ್ ಮಾಡಿ ಒಂದು ಕನ್ಸಿಸ್ಟೆಂಟ್ ಡಾಟಾನ ಮಾಡಬೇಕು. ಆ ಪ್ರೊಸೆಸ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಡಾಟಾ ಇಂಟಿಗ್ರೇಷನ್. ಡಾಟಾ ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಏನು? ಇಟ್ ಸೌಂಡ್ ಸಿಂಪಲ್. ಇಟ್ಸ್ ಆಫನ್ಸ್ ಕ್ರಿಯೇಟ್ ಸೆವೆರಲ್ ಚಾಲೆಂಜಸ್ ಆರ್ ಫ್ರಿಕ್ಷನ್ ಪಾಯಿಂಟ್ಸ್. ಡಿಫ್ರೆಂಟ್ ಸಿಸ್ಟಮ್ ಮೇ ಯೂಸ್ ಡಿಫ್ರೆಂಟ್ ನೇಮ್ಸ್ for the same field, different format, duplicate records, ಅಥವಾ inconsistent values. In this particular slides, ಏನ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ 4 ಮೇಜರ್ ಚಾಲೆಂಜಸ್. ಫಾರ್ ಇಂಟಿಗ್ರೇಟಿಂಗ್ ಮಾಡ್ಬೇಕಂದ್ರೆ 4 ಮೇಜರ್ ಚಾಲೆಂಜಸ್ ಏನ್ ಫೇಸ್ ಮಾಡ್ತೀವಿ ಅನ್ನೋದನ್ನ ವಿ ಆರ್ ಕಾನ್ಸಂಟ್ರೇಟಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ಏನು ಚಾಲೆಂಜ್? ದ ಸ್ಕೀಮಾ ಇಂಟಿಗ್ರೇಷನ್ ಚಾಲೆಂಜಸ್ ಇನ್ ದ ಡಾಟಾ ಇಂಟಿಗ್ರೇಷನ್ಸ್. ಹೌ ವಿ ಆರ್ ಗೋಯಿಂಗ್ ಟು ರಿಸಾಲ್ವ್, ಅದನ್ನ ಏನ್ ಚಾಲೆಂಜ್ ಫೇಸ್ ಮಾಡ್ತೀವಿ, ಅದನ್ನ ಹೇಗೆ ರಿಸಾಲ್ವ್ ಮಾಡ್ತೀವಿ ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ. ಬಿಫೋರ್ ಸ್ಟೋರಿಂಗ್ ದಿ ಡಾಟಾ ಇನ್ ದ ಮಾಸ್ಟರ್ ರಿಪಾಸಿಟರಿ, ಆಲ್ಸೋ ಕಾಲ್ಡ್ ಆಸ್ ಎ ಡಾಟಾ ವೇರ್ಹೌಸ್ ಅಂತ ಹೇಳ್ಬೋದು, ಅಥವಾ ಸೆಂಟ್ರಲ್ ಡಾಟಾ ಬೇಸ್ ಅಂತ ಹೇಳಿ ಕರಿಬಹುದು. Understanding this particular diagram, we have here we have 3 different data sources. One is an source A, source B, and source C. Each source stores the informations independently. Our goal is to combine all these source A, B, C and information, source A, B, C informations combined and store those data into the master repository. That is a main concept. Before data reaches the master repository, it passes through several data integration process. The final data accurate, consistent and free from the duplications ಇರೋ ತರ ನೋಡ್ಕೋಬೇಕು. ಇಂಟಿಗ್ರೇಷನ್ ಆಗ್ಬೇಕಾದ್ರೆ ಇವು ಇಷ್ಟು ಇದೇ ತರ ನೋಡ್ಕೋಬೇಕು. ಅಕ್ಯುರೇಟ್ ಆಗಿರ್ಬೇಕು, ಡಾಟಾ ಕನ್ಸಿಸ್ಟೆಂಟ್ ಆಗಿರ್ಬೇಕು, ಡೂಪ್ಲಿಕೇಶನ್ ಇಂದ ಫ್ರೀ ಆಗಿರ್ಬೇಕು. This is first 4 major challenges ನ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಫಾರ್ ಇಂಟಿಗ್ರೇಟಿಂಗ್ ಸೋರ್ಸ್ ABC. ಸೋರ್ಸ್ ABC ಅಂತ ಹೇಳಿ ನೇಮ್ ಮಾಡ್ಕೊಂಡಿದೀವಿ ಅಷ್ಟೇ. ನಂಬರ್ ಆಫ್ ಸೋರ್ಸಸ್ ಇಂದ ಬರುವಂತ ಡಾಟಾನ ಇಂಟಿಗ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮೇಜರ್ ಚಾಲೆಂಜಸ್ ಏನ್ ಫೇಸ್ ಮಾಡ್ತೀವಿ, ಈ 4. ಒಂದು ಸ್ಕೀಮಾ ಇಂಟಿಗ್ರೇಷನ್, ಎಂಟಿಟಿ ಐಡೆಂಟಿಫಿಕೇಶನ್, ಇನ್ಕನ್ಸಿಸ್ಟೆನ್ಸಿ ರೆಸಲ್ಯೂಷನ್, ರಿಡಂಡೆನ್ಸಿ ಡಿಟೆಕ್ಷನ್ಸ್. These are the major 4 challenges we are facing while performing the data integration. For the first challenge is called as a schema integration. Schema integration is a structure of database.
ಸ್ಟ್ರಕ್ಚರ್ ಡಾಟಾಬೇಸ್ ಇರುತ್ತೆ ಇದರಲ್ಲಿ. Structure of database, it defines the name of the column and what type of data is stored in that particular column, that is nothing but data type, and how data is organized. ಆ ಎಲ್ಲ ಇನ್ಫಾರ್ಮೇಶನ್ಸ್ ಇರುತ್ತೆ ಯಾವ್ದ್ರಲ್ಲಿ, ಸ್ಕೀಮಾ ಇಂಟಿಗ್ರೇಷನ್ಸ್ ಅಲ್ಲಿ. Different organizations often use the different name for the same informations. For example, USN. In a video we are using the USN. In some university, the USN itself is called as a user identifiers, UID. Either different name conventions will be there in the firm that will be vary from one organization to another. The schema integration ensures that these different column names are matched ಕರೆಕ್ಟ್ಲಿ. ಈಗ UID ಮತ್ತೆ USN ಬೋತ್ ಅಂತ ಹೇಳಿ ನಾವು ಮ್ಯಾಚ್ ಮಾಡಬೇಕು, ಬೋತ್ ಆರ್ ಸೇಮ್ ಅಂತ ಹೇಳಿ ಮ್ಯಾಚ್ ಮಾಡಬೇಕು. ಈಗ ಸ್ಟೂಡೆಂಟ್ ಡಾಟಾ ಬೇಸ್ನೇ ತಗೊಂಡ್ರೆ ಸಪೋಸ್ BIT ಮತ್ತೆ GMIT ಎರಡು, GM ಯೂನಿವರ್ಸಿಟಿ ಎರಡು ತಗೊಂಡು, GMIT ಮತ್ತೆ BIT ಮತ್ತೆ GMIT ಎರಡು ಕಾಲೇಜ್ನು they're maintaining their own student information. For example, GMIT, student underscore ID, student underscore name and department. ಈ ತರ information ನ ಸ್ಟೋರ್ ಮಾಡುತ್ತೆ. ಸ್ಟೂಡೆಂಟ್ ID ಬಂದು 101 and student name is Rahul and department is CSE. And the BIT college ಅಲ್ಲಿ instead of student ID, student underscore ID, they are maintaining the roll number, branch and department. Same roll number is 101 and instead of department is CSE, they are maintaining the computer science and the student name is Rahul. In this particular scenario, both the column names are different, but the information is same. I will show you with the pen. See, in a GMIT, we are college A anta tagole athwa GMIT anta tagota idini. We are maintaining the student information, that is student underscore ID and then student name and branch. Okay. Then student ID is 101. Student name is Kirti. Then branch is CSE. Okay. In ISC, in BIT college, the student ID will be represented by using the roll number and the student name, name and then branch. Okay. Student roll number is 101, student name is Rahul and the branch is, instead of computer CSE, they will mention computer science. See, in this particular case, ಏನಾಗಿದೆ, ಡಿಫ್ರೆಂಟ್ ಕಾಲೇಜ್ ಬೇರೆ ಇದೆ, the column names are different. Student ID, but the value of the column, the corresponding value of those columns are same. Your student ID ಇದೆ, ಇಲ್ಲಿ roll number ಇದೆ, both are same. Student name and the name, both are same. And the department and branch, ಇಲ್ಲೇನು ಕೊಟ್ಟಿದ್ದೀವಿ, ಬ್ರಾಂಚ್ ಅಂತ, ಸಾರಿ, ಇಲ್ಲಿ ಒಂದು ಕಡೆ ಡಿಪಾರ್ಟ್ಮೆಂಟ್ ಅಂತ ಕೊಡೋಣ, ಇನ್ನೊಂದು ಕಡೆ ಬ್ರಾಂಚ್. This is department. Okay, department and branch. They are represent the same information. Both attributes will represent the same information. Schema integration maps these two columns. In a schema integration ಏನಾಗುತ್ತೆ, these two columns na map ಮಾಡ್ತಾ ಹೋಗ್ತೀವಿ before merging the data set. ಯಾವಾಗ ಇದು ಯೂಸ್ ಆಗುತ್ತೆ ಸ್ಕೀಮಾ ಇಂಟಿಗ್ರೇಷನ್? ಸೊ ದ ಡಿಫ್ರೆಂಟ್ ಕಾಲೇಜ್ ಬೋತ್ ಆರ್ ಅಫಿಲೇಟೆಡ್ ಟು VTU.
VTUಗೆ ಏನ್ ಮಾಡಬೇಕು, ದಸ್ ಎನ್ರೋಲ್ಡ್ CSE ಬ್ರಾಂಚ್ ಸ್ಟೂಡೆಂಟ್ಸ್ ಫ್ರಮ್ BIT, GMIT, ಜೈನ್, ಆಲ್ ಡಿಫ್ರೆಂಟ್ ಕಾಲೇಜಸ್ ಇಂದ ಎಷ್ಟು ಜನ ಎನ್ರೋಲ್ ಆಗಿದ್ದಾರೆ ಫಾರ್ ದಿ ಡಿಪಾರ್ಟ್ಮೆಂಟ್ ಆಫ್ CSE. ಏನ್ ಮಾಡಬೇಕು, ದ VTU ಹ್ಯಾಸ್ ಟು ಮರ್ಜ್ ಆಲ್ different college student informations belongs to CSE department. So the VTU has to map these attribute values and integrate it and make it a master repository. So this is one example. I will take one more example. Banking example anta tagondre, customer ID, bank stores customer number. ಈಗ ಕಸ್ಟಮರ್ ಐಡಿ ಅಂತ ಇರುತ್ತೆ, ಕಸ್ಟಮರ್ ಐಡಿ ಇಸ್ ನಥಿಂಗ್ ಬಟ್ C101 ಅಂತ ತಗೊಳ್ಳಿ. ಅನದರ್ ಬ್ಯಾಂಕ್ ಅಲ್ಲಿ ಕಸ್ಟ್ ನಂಬರ್ ಅಂತ ಇರುತ್ತೆ, ಸೊ ದಟ್ ಈಸ್ C_1. Before refer the same customer identifiers, schema integration recognize and map both the values. This is how we are going to map the schema or integrating the schema. You need to remember schema integration is matching between the different column names that represents the same information. That is nothing but schema integration. Schema integration ಅಂದ್ರೆ ಏನು, ಎರಡು ಕಾಲಮ್ ಇರುತ್ತೆ, ಡಿಫ್ರೆಂಟ್ ಕಾಲಮ್ ನೇಮ್ಸ್ ಅನ್ನ attribute names ನ ಮ್ಯಾಪ್ ಮಾಡ್ತೀವಿ. ಹೆಂಗೆ ಮ್ಯಾಪ್ ಮಾಡ್ತೀವಿ ಅಂತ ಹೇಳಿದ್ರೆ, ಡಿಪೆಂಡಿಂಗ್ ಅಪಾನ್ ದಿ ವ್ಯಾಲ್ಯೂ ಆರ್ ಇನ್ಫಾರ್ಮೇಶನ್ ಆಫ್ ದಟ್ ಪರ್ಟಿಕ್ಯುಲರ್ attribute, ಅದನ್ನ ಮ್ಯಾಚ್ ಮಾಡಿಕೊಂಡು ವಿ ಆರ್ ಇಂಟಿಗ್ರೇಟಿಂಗ್. ದಟ್ ಈಸ್ ನಥಿಂಗ್ ಬಟ್ ಸ್ಕೀಮಾ ಇಂಟಿಗ್ರಿಟಿ. ಎಂಟಿಟಿ ಐಡೆಂಟಿಫಿಕೇಶನ್ ಅಂತಾನು. Next one is an entity identity. I hope you understand schema integration. Schema integration ಅಂತ ಹೇಳಿದ್ರೆ, ಎರಡು ಕಾಲಮ್ ನ ಕಂಪೇರ್ ಮಾಡಿ ಅದ್ರ ವ್ಯಾಲ್ಯೂ ಸೇಮ್ ಇತ್ತು ಅಂತ ಹೇಳಿದ್ರೆ, then we are going to make a integrations. That is nothing but schema integration. The next one is an entity identification. Second challenge, how we are going to resolve it. Second challenge is entity identification. How we are going to resolve that entity identification. Yeah, for example, any entity means a real world object. ಯಾವ್ದಾರು ಒಂದು ಪರ್ಸನ್ ಅಂತಾನೆ ತಗೊಳ್ಳಿ, ಅಥವಾ ಕಸ್ಟಮರ್ ಅಂತ ತಗೊಳ್ಳಿ, ಅಥವಾ ಎಂಪ್ಲಾಯಿ ಅಂತ ತಗೊಳ್ಳಿ, ಒಂದು ಪ್ರಾಡಕ್ಟ್ ಅಥವಾ ಪೇಷಂಟ್, ಯಾವ್ದಾರು ಒಂದು ಎಂಟಿಟಿ ಅಥವಾ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸಮ್ ಟೈಮ್ ದ ಒಂದೇ ಪರ್ಸನ್ ಅಪಿಯರ್ಸ್ ಇನ್ ದಿ ಡಿಫ್ರೆಂಟ್ ಡಾಟಾ ಸೆಟ್ ವಿತ್ ಡಿಫ್ರೆಂಟ್ ನೇಮ್ಸ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಆಗಿರ್ಬೋದು. ಆ ಎಂಟಿಟಿ ಐಡೆಂಟಿಫಿಕೇಶನ್ ಹೇಗೆ ಡಿಟರ್ಮೈನ್ ವೆದರ್ ದೋಸ್ ರೆಕಾರ್ಡ್ಸ್ ಆರ್ ಆಕ್ಚುಲಿ ಬಿಲಾಂಗ್ಸ್ ಟು ದಿ ಸೇಮ್ ಪರ್ಸನ್ ಅಂತ ಹೇಳಿ ವಿ ನೀಡ್ ಟು ಡಿಟರ್ಮೈನ್ ಇಟ್. ಅದನ್ನ ನಾವೇನಂತ ಕರಿತೀವಿ, ಎಂಟಿಟಿ ಐಡೆಂಟಿಫಿಕೇಶನ್. ಯಾವುದೇ ಒಂದು ಆಬ್ಜೆಕ್ಟ್ ಅಥವಾ ಪರ್ಸನ್ಸ್ ಏನಾಗಿರುತ್ತೆ, ಆಬ್ಜೆಕ್ಟ್ ಏನಾಗಿರುತ್ತೆ, ದಟ್ ಪರ್ಸನ್ಸ್ ಇಸ್ ದ ಪರ್ಸನ್ ಅಥವಾ ಆಬ್ಜೆಕ್ಟ್ ವಿಲ್ ಅಪಿಯರ್ ಇನ್ ದ ಡಿಫ್ರೆಂಟ್ ಮಲ್ಟಿಪಲ್ ಟೈಮ್ಸ್ ಇನ್ ದ ಡಾಟಾ ಸೆಟ್ ವಿತ್ ಡಿಫ್ರೆಂಟ್ ನೇಮ್ ಅಥವಾ ಸ್ಪೆಲ್ಲಿಂಗ್ ಅಲ್ಲಿ ಅಪಿಯರ್ ಆಗಿರುತ್ತೆ. ಆ ಎಂಟಿಟಿ ಐಡೆಂಟಿಫಿಕೇಶನ್ ನ ಡಿಟರ್ಮೈನ್ ಮಾಡಿ ದೋಸ್ ಆಕ್ಚುಲಿ ಬಿಲಾಂಗ್ಸ್ ಟು ದಿ ಸೇಮ್ ಪರ್ಸನ್ ಅಂತೇಳಿ ಐಡೆಂಟಿಫೈ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ಆಸ್ ಅನ್ ಎಂಟಿಟಿ ಐಡೆಂಟಿಫಿಕೇಶನ್. ಹೇಗ್ ಮಾಡ್ತೀವಿ ಹಾಗಾದ್ರೆ? ಈಗ ಫಾರ್ ಎಕ್ಸಾಂಪಲ್ ಒಂದು ಡಾಟಾ ಸೆಟ್ ಇದೆ. ಫಾರ್ ಎಕ್ಸಾಂಪಲ್ we have a data set A and we have data set B. Okay, and one more data set will take data set C. In a data set A, one person name is referred as Rahul K. Capital Kumar. Then in the data set B, the same R. Kumar, that is Rahul Kumar. In a data set C, we can represent Rahul K. See, the same person, Rahul and a person, no different data set alli different spellings alli they are representing.
ವಿ ನೀಡ್ ಟು ಐಡೆಂಟಿಫೈ ದೀಸ್ ಕೈಂಡ್ ಆಫ್ ದಿ ರೆಕಾರ್ಡ್ಸ್. ಈ ಐಡೆಂಟಿಫೈ ಮಾಡಿ ಇದನ್ನ ಸೇಮ್ ಪರ್ಸನ್ನ ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು. ಆ ಐಡೆಂಟಿಫಿಕೇಶನ್ ನಾವೇನಂತ ಕರಿತೀವಿ, ಎಂಟಿಟಿ ಐಡೆಂಟಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಹೀಗೆ ಈ ಎಲ್ಲಾ ನೇಮ್ಸ್ಗಳು ಡಿಫ್ರೆಂಟ್ ಸ್ಪೆಲ್ಲಿಂಗ್ ಅಲ್ಲಿ ಇದೆ. ಬಟ್ ಆಫ್ಟರ್ ಚೆಕಿಂಗ್ ದಿ ಅಡಿಷನಲ್ ಇನ್ಫಾರ್ಮೇಶನ್ ಲೈಕ್ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಇಮೇಲ್ ಐ ಡಿ, ಡೇಟ್ ಆಫ್ ಬರ್ತ್, ಇವೆಲ್ಲವೂ ಸೇಮ್ ಇತ್ತು ಅಂತ ಹೇಳಿದ್ರೆ ದೆನ್ ವಿ ಹ್ಯಾವ್ ಟು ರಿಯಲೈಸ್ ದಟ್ ದೇ ಆರ್ ರೆಫರ್ಸ್ ಟು ದಿ ಸೇಮ್ ಪರ್ಸನ್ ಅಂತ ಹೇಳಿ ಐಡೆಂಟಿಫೈ ಮಾಡಿ ವಿ ಕ್ಯಾನ್ ಇಂಟಿಗ್ರೇಟೆಡ್ ಅದನ್ನ ನಾವೇನಂತ ಕರಿತೀವಿ, ಎಂಟಿಟಿ ಐಡೆಂಟಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಒನ್ ಮೋರ್ ಎಕ್ಸಾಂಪಲ್, ಹಾಸ್ಪಿಟಲ್ಸ್ ತಗೊಂಡ್ರೆ ಹಾಸ್ಪಿಟಲ್ ಎ ಒಳಗೆ ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಹಾಸ್ಪಿಟಲ್ ಎ, ಹಾಸ್ಪಿಟಲ್ ಬಿ and hospital C. ಓಕೆನಾ? ಆಶಾ ಆರ್ ಒಂದು ಹಾಸ್ಪಿಟಲ್ ಎ ಒಳಗೆ ಆಶಾ ಆರ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡುತ್ತೆ. ಹಾಸ್ಪಿಟಲ್ ಬಿ ಒಳಗೆ ಆಶಾ ರಾವ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಹಾಸ್ಪಿಟಲ್ ಸಿ ಒಳಗೆ MRS ಆಶಾ ರಾವ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡುತ್ತೆ. See, this is an same name, person name is appearing in the different hospital with the different spelling. ಇದು ಎಲ್ಲ ಮೂರು ಹೆಸರು ಒಬ್ಬರದ್ದೇನೆ ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಕಂಪೇರ್ ದಿ ಪೇಷಂಟ್ ID, the phone number of Asha R and the date of birth of the Asha R. Then we can conclude that all three records are belongs to the same patient, then we make it a single record entity nagi ಮಾಡಬಹುದು. We can integrate in a single entity. ಯಾಕೆ ಇಂಪಾರ್ಟೆಂಟ್, ವೈ ವಿ ನೀಡ್ ಟು ಡೂ ದಿಸ್ ಒನ್? ಇರ್ಲಿ ಬಿಡಿ, ಹಾಸ್ಪಿಟಲ್ ಎ ಅಲ್ಲಿ ಆಶಾ ಆರ್ ಇರಲಿ, ಹಾಸ್ಪಿಟಲ್ ಬಿ ಅಲ್ಲಿ ಆಶಾರಾವ್ ಇರಲಿ, ಹಾಸ್ಪಿಟಲ್ ಸಿ ಅಲ್ಲಿ ಮಿಸ್ಟರ್ಸ್ ಆಶಾರಾವ್ ಅಂತಾನೆ ಇರಲಿ. ವೈ ವಿ ನೀಡ್ ಟು ಐಡೆಂಟಿಫೈ ಅಂಡ್ ಮರ್ಜ್ ಇಟ್, ಮೇಕ್ ಇಟ್ ಒನ್ ಎಂಟಿಟಿ ವಿತೌಟ್. ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡಿಲ್ಲ, ಎಂಟಿಟಿ ಐಡೆಂಟಿಫಿಕೇಶನ್ ಮಾಡಿಲ್ಲ ಅನ್ಕೊಳ್ಳಿ. See, one customer may appears multiple times leading to the incorrect report and inaccurate analytics ಆಗೋ ಚಾನ್ಸಸ್ ಇರತ್ತೆ. That is the reason we need to make a identification, entity identification ಮಾಡಿ we need to make a single entity. Otherwise, it will lead to incorrect report and ಮಲ್ಟಿಪಲ್ ಟೈಮ್ಸ್ ಇರೋದ್ರಿಂದ ಅನಾಲಿಸಿಸ್ ಮಾಡ್ಲಿಕ್ಕೂ ಕೂಡ ವಿ ಆರ್ ಗೆಟಿಂಗ್ ಅನಾಲಿಸಿಸ್ ಕೂಡ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಅವಾಯ್ಡಿಂಗ್ ದೀಸ್ ಟೂ ಥಿಂಗ್ಸ್ ವಿ ನೀಡ್ ಟು ಕಂಪಲ್ಸರಿ ಹ್ಯಾಂಡಲ್ ದಿಸ್, ಪರ್ಫಾರ್ಮ್ ದಿ ಎಂಟಿಟಿ ಐಡೆಂಟಿಫಿಕೇಶನ್. ಹಾಗಾದ್ರೆ ಎಂಟಿಟಿ ಐಡೆಂಟಿಫಿಕೇಶನ್ ಹೇಗೆ ನೆನಪಲ್ಲಿ ಇಟ್ಕೊಡೋದು ಅಂತ ಹೇಳಿದ್ರೆ, ಐಡೆಂಟಿಫೈಯಿಂಗ್ ವೆದರ್ ಡಿಫರೆಂಟ್ ರೆಕಾರ್ಡ್ ಹಿಸ್ ಬಿಲಾಂಗ್ಸ್ ಟು ದಿ ಸೇಮ್ ರಿಯಲ್ ವರ್ಲ್ಡ್ ಪರ್ಸನ್ or object. That is nothing but entity identification. ಒಂದು ಪರ್ಸನ್ ಅಥವಾ ರಿಯಲ್ ಆಬ್ಜೆಕ್ಟ್ ಅಲ್ಲಿ ಇದೆಯಾ, ಸೇಮ್ ಪರ್ಸನ್ ರೆಕಾರ್ಡ್ಸು ಡಿಫ್ರೆಂಟ್ ಕಡೆ ಇದೆಯಾ ಅಂತೇಳಿ ಐಡೆಂಟಿಫೈ ಮಾಡೋದನ್ನೇ ಎಂಟಿಟಿ ಐಡೆಂಟಿಫಿಕೇಶನ್ ಅಂತೇಳಿ ಕರಿತೀವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಸ್ಕೀಮಾ ಇಂಟಿಗ್ರೇಷನ್, ಎಂಟಿಟಿ ಐಡೆಂಟಿಫಿಕೇಶನ್. Next one is an inconsistency resolution. This is third challenge, inconsistency resolution. ಹಾಗಾದ್ರೆ ಏನು? ಡಿಫ್ರೆಂಟ್ ಸಿಸ್ಟಮ್ ಮೇ ಸ್ಟೋರ್ the same information using different units format representation. Before combining any data, these inconsistency must be resolved ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ಅಂತಾನೆ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ಒಂದು ಡಾಟಾ ಸೆಟ್ ಅಲ್ಲಿ DD YYY ಫಾರ್ಮೆಟ್ ಅಲ್ಲಿ ಇರುತ್ತೆ, ಇನ್ನೊಂದು ಡಾಟಾ ಸೆಟ್ ಅಲ್ಲಿ DD YY ಫಾರ್ಮೆಟ್ ಅಲ್ಲಿ ಇರುತ್ತೆ, ಇನ್ನೊಂದು ಡಾಟಾ ಬೇಸ್ ಅಲ್ಲಿ YYDD ಫಾರ್ಮೆಟ್ ಅಲ್ಲಿ ಇರುತ್ತೆ. ಈ ತರ ಇನ್ಕನ್ಸಿಸ್ಟೆನ್ಸಿ ಇತ್ತು ಅಂತ ಹೇಳಿದ್ರೆ ಒಂದ್ ಮರ್ಜ್ ಮಾಡಬೇಕಾದ್ರೆ ಇಟ್ ಲೀಡ್ಸ್ ಎ ಇನ್ಕನ್ಸಿಸ್ಟೆಂಟ್ ರಿಸಲ್ಟ್. ಡಾಟಾ ಇರೋದ್ರಿಂದ ನಮಗೆ ರಿಪೋರ್ಟ್ ಕೂಡ ಸರಿ ಬರೋದಿಲ್ಲ, ಅಕ್ಯುರೇಟ್ ಆಗಿ ಬರೋದಿಲ್ಲ. ಓವರ್ಕಮ್ ದಿಸ್ ಪ್ರಾಬ್ಲಮ್, ವಿ ಮೇಕ್ ಇಟ್
ಕನ್ಸಿಸ್ಟೆನ್ಸಿ ಒಂದು ಫಾರ್ಮ್ಯಾಟಿಗೆ ಹಾಕ್ತಾ ಹೋಗ್ಬೇಕು. ಒನ್ ಮೋರ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ವೆಯ್ಟ್ ರೆಪ್ರೆಸೆಂಟೇಷನ್. ಕೆಲವೊಂದು ಹಾಸ್ಪಿಟಲ್ ವೆಯ್ಟ್ ನ ಕೆಜಿಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ, ಇನ್ನು ಕೆಲವೊಂದು ಹಾಸ್ಪಿಟಲ್ ವೆಯ್ಟ್ ನ 154 LBS ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಬೋತ್ ವ್ಯಾಲ್ಯೂಸ್ ರೆಪ್ರೆಸೆಂಟ್ ಅಪ್ರಾಕ್ಸಿಮೇಟ್ಲಿ ದ ಸೇಮ್ ವೆಯ್ಟ್ ಅನ್ನೇ ರೆಪ್ರೆಸೆಂಟ್ ಮಾಡ್ತೀವಿ. ಬಿಫೋರ್ ಮರ್ಜಿಂಗ್ ದಿಸ್ ಕೆಜಿ ಅಂಡ್ LBS ನಾವೇನ್ ಮಾಡಬೇಕು, ಒಂದಕ್ಕೆ ಕನ್ವರ್ಟ್ ಮಾಡಬೇಕು. ಐದರ್ LBS ಕನ್ವರ್ಟ್ ಮಾಡಿ ಸ್ಟೋರ್ ಮಾಡಬೇಕು, ಆರ್ KGs ಗೆ ಕನ್ವರ್ಟ್ ಮಾಡಿ ಮರ್ಜ್ ಮಾಡಬೇಕು. This is one important thing how we are going to handle the inconsistent resolution. In a date format also ಒಂದು ಫಾರ್ಮೆಟ್ ಗೆ ಕನ್ವರ್ಟ್ ಮಾಡ್ತೀವಿ. ಸೇಮ್ ಡೇಟ್ ಬಟ್ ಯೂಸ್ ಡಿಫರೆಂಟ್ ಫಾರ್ಮೆಟ್ ಅಲ್ಲಿ ಇರೋದ್ರಿಂದ ಇಂಟಿಗ್ರೇಷನ್ ಪ್ರೊಸೆಸ್ ಕನ್ವರ್ಟ್ ದೆಮ್ ಇಂಟು ದಿ ಸ್ಟ್ಯಾಂಡರ್ಡ್ ಫಾರ್ಮೆಟ್. ದೆನ್ ಇನ್ನೂ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಜೆಂಡರ್. ಡಾಟಾಬೇಸ್ ಎ ಅಲ್ಲಿ ಮೇಲ್ ಅಂತ ಹೇಳಿ ಸ್ಟೋರ್ ಮಾಡಿರ್ತೀವಿ. ಇನ್ನು ಡಾಟಾಬೇಸ್ ಬಿ ಅಲ್ಲಿ ಎಂ ಅಂತೇಳಿ ಮೇಲ್ ಅಂತೇಳಿ ಡಾಟಾಬೇಸ್ ಎ ಅಲ್ಲಿ ಮೇಲ್ ಅಂತ ಸ್ಟೋರ್ ಮಾಡ್ತೀವಿ. ಡಾಟಾಬೇಸ್ ಬಿ ಅಲ್ಲಿ ಎಂ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಡಾಟಾಬೇಸ್ ಸಿ ಅಲ್ಲಿ 1 ಅಂತ. ಎಲ್ಲದೂ ಸೇಮ್ ಜೆಂಡರ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಮರ್ಜ್ ಮಾಡುವಾಗ we need to convert them into the standard representation, either ಮೇಲು ಫಿಮೇಲು ಅಂತ ಹೇಳಿ ನಾವು ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಟಿವ್ಗೆ ಕನ್ವರ್ಟ್ ಮಾಡಬೇಕು, ಹಾರ್ಮನೈಸಿಂಗ್ ಮಾಡ್ಕೋಬೇಕು. ಆವಾಗ ನಾವೇನಾಗತ್ತೆ, ಇಂಟಿಗ್ರೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾದ್ರೆ ಇದನ್ನ ಹೇಗೆ ನೆನ್ಪಿಟ್ಕೋಬಹುದು? ವಾಟ್ ಈಸ್ ಮೀನ್ ಬೈ ದ ಇನ್ಕನ್ಸಿಸ್ಟೆನ್ಸಿ ರೆಸೊಲ್ಯೂಷನ್ ಅಂದ್ರೆ, ಇಟ್ ಇಸ್ ಯು ಜಸ್ಟ್ ಇನ್ಕನ್ಸಿಸ್ಟೆನ್ಸಿ ರೆಸೊಲ್ಯೂಷನ್ ಅಂತ ಹೇಳಿದ್ರೆ ಕನ್ವರ್ಟಿಂಗ್ ಡಿಫರೆಂಟ್ ಫಾರ್ಮ್ಯಾಟ್ ಇಂಟು ದಿ ಒನ್ ಕಾಮನ್ ಸ್ಟ್ಯಾಂಡರ್ಡ್ಸ್. ದಟ್ ಈಸ್ ನಥಿಂಗ್ ಬಟ್ ಇನ್ಕನ್ಸಿಸ್ಟೆನ್ಸಿ ರೆಸೊಲ್ಯೂಷನ್. ದ ಫೋರ್ತ್ ಚಾಲೆಂಜ್ ದಟ್ ಈಸ್ ರಿಡಂಡೆನ್ಸಿ ಡಿಟೆಕ್ಷನ್. ರಿಡಂಡೆನ್ಸಿ ಡಿಟೆಕ್ಷನ್ ಅಂತ ಹೇಳಿದ್ರೆ ಡೂಪ್ಲಿಕೇಟ್ ಇನ್ಫಾರ್ಮೇಶನ್. ರಿಡಂಡೆನ್ಸಿ ಇಸ್ ನಥಿಂಗ್ ಬಟ್ ಡೂಪ್ಲಿಕೇಟ್ ಇನ್ಫಾರ್ಮೇಶನ್. ಈಗ ವಿ ಹ್ಯಾವ್ ಯಾವಾಗ ಮಲ್ಟಿಪಲ್ ಡಾಟಾ ಸೆಟ್ ಆರ್ ಮರ್ಜ್ಡ್, ದ ಸೇಮ್ ರೆಕಾರ್ಡ್ಸ್ ಮೇ ಅಪಿಯರ್ಸ್ ಮೋರ್ ದ್ಯಾನ್ ಒನ್ಸ್. ದೀಸ್ ಡೂಪ್ಲಿಕೇಟ್ ಡಾಟಾ ಮಸ್ಟ್ ಬಿ ಐಡೆಂಟಿಫೈಡ್ ಅಂಡ್ ರಿಮೂವ್ಡ್ ಇನ್ ದ ಮಾಸ್ಟರ್ ರಿಪೋಸಿಟರಿ. ಫಾರ್ ಎಕ್ಸಾಂಪಲ್, ಸೋರ್ಸ್ ಎ ಇಂದ ID 101 ರಾಹುಲ್ ನೇಮ್ ಇರುತ್ತೆ, ಸೋರ್ಸ್ ಬಿ ಇಂದನೂ ID 101 ರಾಹುಲ್ ಇರುತ್ತೆ. ಈ ಬೋತ್ ರೆಕಾರ್ಡ್ಸ್ ಆರ್ ಮಸ್ಟ್ ವಿತೌಟ್ ಚೆಕಿಂಗ್ ರಾಹುಲ್ ಅಪಿಯರ್ಸ್ ದಿ ಟ್ವೈಸ್, ರಿಡಂಡೆನ್ಸಿ ಡಿಟೆಕ್ಷನ್ಸ್ ರಿಮೂವ್ಸ್ ಅಂಡ್ ಮೇಕ್ ಇಟ್ one copy. This is like online shopping. Suppose customer created 2 accounts using the same mobile number. After merging the customer database, the customers will appears in the twice. So appears twice. Duplicate records are removed. Save the storage space. Improves the analysis accuracy and prevent the duplicate records, and improves the machine learning performance. That is the why we are doing the redundancy detection. It's very easy finding and removing the duplicate records in the master repository. Okay, this is about resolving friction points in the data integration. After completing all these steps, cleaning ಆಗಿರಬಹುದು ಅಥವಾ integrating data ಆಯ್ತು. Where we need to store that, we must store in the master repository. The repository contains consistent data. ಈಗ ನಮ್ಮಲ್ಲಿ ಈ ಡಾಟಾಬೇಸ್ ಅಲ್ಲಿ ಏನಿದೆ, ಈ ಮಾಸ್ಟರ್ ರಿಪೋಸಿಟರಿ, ನಾವು ದ ರಿಪೋಸಿಟರಿ ವಿಲ್ ಕನ್ಸಿಸ್ಟಿಂಗ್ ಆಫ್ ಕನ್ಸಿಸ್ಟೆಂಟ್ ಡಾಟಾ ಇದೆ. ಈಗ ದೆನ್ ವಿ ಹ್ಯಾವ್ ಆಲ್ರೆಡಿ ಮೇಡ್ ಎ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಒಂದೇ ಫಾರ್ಮ್ಯಾಟ್, ಯುನಿಕ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಆಮೇಲೆ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ನೋ ಡೂಪ್ಲಿಕೇಟ್ ಡಾಟಾ, ನೋ ರಿಡಂಡೆನ್ಸಿ, ನೋ ಡೂಪ್ಲಿಕೇಟ್ ಡಾಟಾ, correctly matched entities irutte. High quality data is then used for the pre-processing. Then you can use it for the machine learning ಗಾರು ಯೂಸ್ ಮಾಡ್ಬೋದು, ಬಿಸ್ನೆಸ್ ಇಂಟೆಲಿಜೆನ್ಸ್ ಗಾರು ಯೂಸ್ ಮಾಡ್ಬೋದು, ಡಾಟಾ ಮೈನಿಂಗು, ಡ್ಯಾಶ್ ಬೋರ್ಡಿಂಗ್, ರಿಪೋರ್ಟಿಂಗ್ ಆರ್ ಡಿಸಿಷನ್ಸ್ ಮೇಕಿಂಗ್ ಯಾವುದಕ್ಕಾದ್ರೂ we can directly access from this master repository. Let us understand the complete process one by one. Data from the multiple sources. For example, college ERP ne ತಗೊಂಡ್ಲೆ ಆನ್ಲೈನ್ ಅಡ್ಮಿಷನ್ ಪೋರ್ಟಲ್ ಇಂದ ಬರುತ್ತೆ, ಎಕ್ಸಾಮ್ ಡಾಟಾ ಸೆಟ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 2, ಸ್ಕೀಮಾ ಇಂಟಿಗ್ರೇಷನ್ ಮ್ಯಾಚಸ್ ಡಿಫರೆಂಟ್ ಕಾಲಮ್ ನೇಮ್ಸ್, ದೆನ್ ಮರ್ಜ್ ಇಟ್.
And the step 3, entity identification. Entity identification len ಮಾಡ್ತೀವಿ whether the different records refers to the same student. The step 4, inconsistency resolution. Converts all the format into the common standards. The step 5, redundancy detection, removes the duplicate records and stores in the repository. The cleaned data is stored in the master repository. Now the data is ready for the analysis. Data ಏನಾಗಿದೆ, it is ready for the analysis. ಇದಕ್ಕೊಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಂತ ತಗೊಂಡ್ರೆ, the real world example anta tagondre, consider our GM University that wants to analyze student performance. The university collects the data from the admission office, examination branch, and the library management and the hostel management. Each department stores the data differently. For example, admission office, student ID, branch, library, branch and USN. ಲೈಬ್ರರಿಯಲ್ಲಿ ಹೇಗೆ ಮೆಂಬರ್ ಐ ಡಿ ಅಂತ ತಗೋತಾರೆ, ಸ್ಟೂಡೆಂಟ್ ಐ ಡಿ ಬದಲು ದೇ ಆರ್ ಮೇಕಿಂಗ್ ಎಸ್ ಎ ಮೆಂಬರ್ ಐ ಡಿ. ಆಲ್ದೋ ಸೇಮ್ ಡಿಫರ್ಸ್, ದೇ ಆಲ್ identify the same students informations. Some department records the date as a DDMMYY, while others are use YYYMMDD. Some department genders male bar female ಅಂತ ಹೇಳಿ ರೆಪ್ರೆಸೆಂಟ್ ಮಾಡಿದ್ರೆ, ಅದರ್ ಡಿಪಾರ್ಟ್ಮೆಂಟ್ M bar F ಅಂತ ಹೇಳಿ. Before generating the report, predict the student performance. All the differences must be standardized format. Finally, duplicate records are removed and cleaned data is stored in the university central database for the analytic and machine learning. These are all the challenges we are going to face while integrating the data and how we are going to resolve it. Next one is the standardizing the magnitude to the mathematical scaling. See, after cleaning the data by handling the missing values and removing the outliers in the previous class, just we studied integrating multiple data set. And next important pre-processing step is future scaling. That is nothing but future selection. Standardizing ಮಾಡುವಂಥದ್ದು. magnitude na we are going to standardize to the mathematical scaling. That is nothing but future scaling. Future scaling andre ಏನು? It's converting numerical values into the a common scale without changing their meaning. ಏನಾಗುತ್ತೆ, ಫ್ಯೂಚರ್ ಸ್ಕೇಲಿಂಗ್ ಅಂತ ಹೇಳಿದ್ರೆ ವಿ ಆರ್ ಕನ್ವರ್ಟಿಂಗ್ ದ ನ್ಯೂಮರಿಕಲ್ ವ್ಯಾಲ್ಯೂಸ್ ಇನ್ ಟು ದಿ ಎ ಕಾಮನ್ ಸ್ಕೇಲ್ ವಿತೌಟ್ ಚೇಂಜಿಂಗ್ ದೇರ್ ಮೀನಿಂಗ್. ವೈ ಇಟ್ ಈಸ್ ನೆಸಸರಿ ದ್ಯಾನ್? Imagine one future is measured in the year, another in rupees, and another one is kilometer. Their numerical changes are very different. If you use these values directly and machine learning the machine learning algorithm may gives a more important to the features when the larger number. For example anta tagondre, future ide. For example, future, and this is value we are having. The future is age. Value is 25. Okay. The salary rupees 80,000. Okay. Then distance. This is another future. Distance 15 kilometers. The salary value is much larger than the others, right? Salary value is much larger than the others. Many machine learning algorithm ಏನ್ ಮಾಡುತ್ತೆ ಇಲ್ಲಿ, will consider salary is a more important simply because of the larger magnitude. To solve this problem, we use the feature selection. ಹೇಗೆ? Why do we need scaling? This is the slide mentioning that scaling is very important for the algorithm.
such as K nearest neighbor, KNN, support vector machine, neural network. These algorithm calculate the distance. ಯಾವ್ದಾದ್ರು ಅಲ್ಗಾರಿದಮ್ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. KNN, SVM, ನ್ಯೂರಲ್ ನೆಟ್ವರ್ಕ್. ಈ ಮೂರು ಆಲ್ಗಾರಿದಮ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಅಥವಾ ಮ್ಯಾಥಮೆಟಿಕಲ್ ಆಪ್ಟಿಮೈಸೇಷನ್ ಕೂಡ ಕ್ಯಾಲ್ಕುಲೇಟ್. These algorithm KNN, SVM and neural network, it calculates the distance or it performs the mathematical optimization. If a feature have a different scales, the algorithm may produce the inaccurate prediction. For example, consider the two student information, that is an ಯಾವುದು ಏಜ್ ಮತ್ತೆ ಸ್ಯಾಲ್ರಿ. ಸ್ಟೂಡೆಂಟ್ ಎ ಸ್ಯಾಲ್ರಿ ಏಜ್. ಈಗ ಇನ್ನೊಂದು ಇದ್ರ ತಗೊಂಡ್ರೆ ಟೂ ಡಿಫ್ರೆಂಟ್ ಇನ್ಫಾರ್ಮೇಶನ್ ತಗೊಂಡ್ರೆ ಸ್ಟೂಡೆಂಟ್ ಏಜ್ ಅಂಡ್ ಸ್ಯಾಲರಿ. ಓಕೆ, ಸ್ಟೂಡೆಂಟ್ ಎ ಇನ್ಫಾರ್ಮೇಶನ್ಸ್ ಏನಿದೆ, ಏಜ್ ಬಂದು 20 ಅಂಡ್ ಸ್ಯಾಲರಿ ಬಂದು 50,000. ಓಕೆ, ದ ಸ್ಟೂಡೆಂಟ್ ಬಿ ಏಜ್ ಬಂದು 21, 90,000. Okay, these two student information. The salary is difference is much larger than the age differences. Without scaling, the model focus mainly on the salary and almost ignores the age. The scaling ensures that every feature contributes fairly to the learning process. There are three common scaling techniques. Here, in this particular slides, we mentioned 3 different scaling techniques. One is an min-max scaling, that is nothing but normalization. Second one is standardization, that is Z-score scaling, that is standardization. And third one is robust scaling. ಈಚ್ ಮೆಥಡ್ ಅಲ್ಲೂ ನಾವೇನ್ ಮಾಡ್ತೀವಿ, ಇಟ್ಸ್ ಓನ್ ಪರ್ಪಸ್. ಒಂದೊಂದು ಮೆಥಡ್ ಕೂಡ ಅದರದ್ದೇ ಆದ ಒಂದು ಪರ್ಪಸ್ ಇದೆ ಅಂಡ್ ಇಟ್ ಇಸ್ ಸೂಟಬಲ್ ಫಾರ್ ದಿ ಡಿಫ್ರೆಂಟ್ ಟೈಪ್ ಆಫ್ ಡಾಟಾ. ಅದರದ್ದೇ ಆದ ಒಂದು ಪರ್ಪಸ್ ಇದೆ, ಮತ್ತೆ ಅದರದ್ದೇ ಒಂದು ಸೂಟಬಲ್ ಡಿಫ್ರೆಂಟ್ ಡಾಟಾ ಟೈಪ್ಗೆ ಒಂದೊಂದು ನಾರ್ಮಲೈಸೇಷನ್ ಅಥವಾ ಫ್ಯೂಚರ್ ಸ್ಕೇಲಿಂಗ್ ನಾರ್ಮಲೈಸೇಷನ್ ಮಾಡುವಂತ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಮಿನ್-ಮ್ಯಾಕ್ಸ್ ಸ್ಕೇಲಿಂಗ್ ಯಾವಾಗ ಯೂಸ್ ಮಾಡ್ತೀವಿ? Is called min-max scaling is also called as a normalization ಅಂತ ಕರಿತೀವಿ. ದಿಸ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, ಇಟ್ ಕನ್ವರ್ಟ್ಸ್ ದ ವ್ಯಾಲ್ಯೂಸ್ ಇಂಟು ಎ ಫಿಕ್ಸ್ಡ್ ರೇಂಜ್. ಇದರಲ್ಲಿ ಏನಾಗುತ್ತೆ, ಏನಾದ್ರೂ ವ್ಯಾಲ್ಯೂಸ್ ಅಲ್ಲಿ ದಟ್ ವ್ಯಾಲ್ಯೂಸ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ದ ಫಿಕ್ಸ್ಡ್ ವ್ಯಾಲ್ಯೂಸ್. ದಟ್ ಫಿಕ್ಸ್ಡ್ ವ್ಯಾಲ್ಯೂಸ್ ಇಸ್ ಐದರ್ 0 or 1. either 0 or 1. 0 or 1 ಗೆ ಕನ್ವರ್ಟ್ ಮಾಡ್ತೀವಿ. ಫಾರ್ ಕನ್ವರ್ಟಿಂಗ್ ಆಫ್ zeros and ones ಗೆ ಕನ್ವರ್ಟ್ ಮಾಡಲಿಕ್ಕೆ ವಿ ಆರ್ ಯೂಸಿಂಗ್ ದಿ ಫಾರ್ಮುಲಾ ಫಾರ್ ದಿ ನಾರ್ಮಲೈಸೇಷನ್. ಯು ನೀಡ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ, ದಟ್ ಈಸ್ x dash is equal to x minus x min and divided by x max minus x minimum. ಹಾಗಾದ್ರೆ x ಅಂದ್ರೆ ಏನು? x is nothing but original values. ಈಗ ನಾನೇನು ಏಜ್ ಅಂತ ತಗೊಂಡ್ವಲ್ಲ 20, ಏಜ್ is a original 20 is an original value. And then what is a minimum? X min is the minimum values in that age. Then x mam, that is the maximum values will be there in the data set. And x dash is a scaled values. Zeros and ones again scale ಮಾಡಿರ್ತೀವಲ್ಲ ಅದನ್ನ ನಾವೇನಾಡ್ತೀವಿ. For example, I will take simple example. Marks na ತಗೋತೀನಿ. How we are going to calculate this, how we are going to apply this for the different data set ಅಥವಾ attributes ಗೆ ಹೇಗೆ ಅಪ್ಲೈ ಮಾಡ್ತೀವಿ ಅನ್ನೋದನ್ನ ಒಂದು ಡಾಟಾ ಸೆಟ್ ತಗೊಂಡು I will explain. Okay. ಈಗ ಫಾರ್ ಎಕ್ಸಾಂಪಲ್ ಸಪೋಸ್ ಟೇಕ್ ದ ಮಾರ್ಕ್ಸ್ ಡಾಟಾ ಸೆಟ್. ಮಾರ್ಕ್ಸ್ ಇದೆ ಅನ್ಕೊಳ್ಳಿ. ದ ಮಾರ್ಕ್ಸ್ 20 ಇದೆ, ದೆನ್ 40 ಇದೆ, 60 ಇದೆ, 80 ಇದೆ and 100. Here we need to identify which one is a minimum value, minimum marks. Minimum marks is 20. Right, from this data set the minimum marks is 20. Then what is the maximum marks?
from this data set, the maximum marks is 100. Let's scale the value. I need to find out the scaled values. X dash, right? What is the formula? X original values. Scaled values. Now, in madidvi original value X. Sorry. Let us scale the values. That is 60. 60. Scaled values is 60. That is your X. Scale values is nothing but X, that is 60. Middle values. Okay. Then X values, X dash we need to find out. 60 minus our minimum. X minimum is 20 divided by X max is 100 minus X min is 20. Then 40 divided by 80, that is 0.5. So 60 become 60 scaled values. Nan middle values ಏನಂತ ಹೇಳಿದೆ? 60 becomes 0.5. 20 ಏನಾಗುತ್ತೆ ಅಲ್ಲಿಗೆ? 20 becomes 0. Then 100 becomes 1. All other values lies between zeros and ones. All others lies between zeros and ones. What happens if original values? ಈ calculation ಮಾಡಿದ್ಮೇಲೆ 20 ಏನಾಗತ್ತೆ? 20. See, original values ಏನಾಗ್ತಾ ಹೋಗುತ್ತೆ? ಈ 20 ನನಗೆ ಅಲ್ಲಿಗೆ 0 ಆಯ್ತು. ಓಕೆ, ಲೈಸ್ ಬಿಟ್ವೀನ್ 1 ಅಲ್ವಾ? ಈ 100 ಏನಾಯ್ತು? 1 ಆಯ್ತು. ದೆನ್ ರಿಮೈನಿಂಗ್ ಏನಾಗತ್ತೆ? ಇಲ್ಲಿ 1 ಒಳಗೆ ಬರಬೇಕು ನನಗೆ. ಸೊ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದಿಸ್ ಇಸ್ 0.75. ಅಲ್ಲಿಗೆ ಇದನ್ನ 25%, 0.25. ಇದು ಅಲ್ಲಿಗೆ 80. ದೆನ್ 60 ನಮಗೆ ಮಿಡಲ್ ವ್ಯಾಲ್ಯೂಸ್ ಗೊತ್ತಿದೆ 0.5. So this is the after scaling the original data idittu. This is original data, right? This is 20, 40, 60, 80, 100. This is original data. After scaling, our data will become 0, 0.25, 0.5, 0.75 and 1. It's very adana use ಮಾಡ್ಕೊಂಡು we are going to plot the graph. This is how we can calculate normalizing the minimum, min and max scaling ಅಥವಾ normalization. What is an advantage of doing this normalization? It's very simple ಆಗಿ calculate ಮಾಡಬಹುದು because it is a simple mathematical formula. It's very easy to remember. These are the very simple ಆಗಿದೆ. It's very simple and easy to remember. And also it is a very simple, preserves the relationship between the values. All values remains within that same range. ಆ range ಗಿಂತ ಮೇಲೆ ಹೋಗಕ್ಕೆ ಸಾಧ್ಯ ಇಲ್ಲ. So what is a disadvantage then? The disadvantage, it's a highly sensitive to outlier. If one extremely large values is present in this particular data, for example 105 ಇತ್ತು ಅಂತ ಅನ್ಕೊಳ್ಳಿ, all other values ಅದ ಏನ್ ಸ್ಕೇಲ್ ಮಾಡಿದ್ಮೇಲೆ ಅದೆಲ್ಲ ಕಂಪ್ರೆಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಅನ್ ಮೇನ್ ಡಿಸ್ಅಡ್ವಾಂಟೇಜ್. ಇದಕ್ಕೊಂದು ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ, ಸಪೋಸ್ ವಿ ಆರ್ ಪ್ರಿಡಿಕ್ಟಿಂಗ್ ದಿ ಹೌಸ್ ಪ್ರೈಸ್ ಯೂಸಿಂಗ್ ದಿ ಏರಿಯಾ, ನಂಬರ್ ಆಫ್ ಬೆಡ್ರೂಮ್ ಮತ್ತೆ ನಂಬರ್ ಆಫ್ ಬೆಡ್ರೂಮ್ಸ್ ಇದೆ. We are considering the parameters. Number of bedroom is a one parameter. Age of the house, ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ ಅನ್ನೋದು, that is second parameter. Since these features have different units, min-max scalings convert them into the zeros and ones, making them comparable ಮಾಡಲಿಕ್ಕೆ we are using. ಈಸಿ ಟು ರಿಮೆಂಬರ್ ಅಂತ ಹೇಳಿದ್ರೆ, ಇದನ್ನ ಹೆಂಗೆ ಅದನ್ನ ನೆನ್ಪಿಟ್ಕೊಳೋದು ಅಂತ ಹೇಳಿದ್ರೆ, ಮಿನ್ ಮ್ಯಾಕ್ಸ್ ಅಂತ ಹೇಳಿದ್ರೆ ವಿ ಆರ್ ಕನ್ವರ್ಟಿಂಗ್ ಡಾಟಾ ಇಂಟು ದಿ zeros and ones. ಅಷ್ಟು ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಯೂಸಿಲಿ ರಿಮೆಂಬರ್ ದಿಸ್ ಫಾರ್ಮುಲಾ ಅಂಡ್ ಕನ್ವರ್ಟಿಂಗ್ 0 to 1. ಅವೆರಡನ್ನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಇದನ್ನ ಬರಿತಾ ಹೋಗ್ಬೋದು. ಓಕೆನಾ? ದಿಸ್ ಇಸ್ ಅಬೌಟ್ ಮಿನ್ ಮ್ಯಾಕ್ಸ್ ಸ್ಕೇಲಿಂಗ್ ಅಥವಾ ನಾರ್ಮಲೈಸೇಷನ್. ನೆಕ್ಸ್ಟ್ ವಿಲ್ ಮೂವ್ ಫಾರ್ second techniques, that is as a score ಅಥವಾ standardization.
ದ ಸೆಕೆಂಡ್ ಟೆಕ್ನಿಕ್ಸ್ ಇಸ್ ಕಾಲ್ಡ್ ಸ್ಟ್ಯಾಂಡರ್ಡೈಸೇಷನ್ ಅಥವಾ ಝೆಡ್ ಸ್ಕೋರ್ ಅಂತ, ಝೆಡ್ ಸ್ಕೋರ್ ಸ್ಕೇಲಿಂಗ್ ಅಂತ ಕರಿತೀವಿ. ಇನ್ಸ್ಟೆಡ್ ಆಫ್ ಕನ್ವರ್ಟಿಂಗ್ ವ್ಯಾಲ್ಯೂಸ್ ಇನ್ ಟು ದ ರೇಂಜ್ zeros and ones, standardization transfers data set that means become a zero, that mean becomes zero, and standard deviation becomes 1. ಮೀನ್ ವ್ಯಾಲ್ಯೂಸ್ ಏನಾಗಿರಬೇಕು, 0 ಆಗಿರಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗಿರಬೇಕು, 1 ಆಗಿರಬೇಕು. ಆ ಥರ ಝೆಡ್ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎಕ್ಸ್ ಡ್ಯಾಶ್, ಇದಕ್ಕೆ ಫಾರ್ಮುಲಾ ಯೂನಿಟ್ ಟು ರಿಮೆಂಬರ್, ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಡಿವೈಡೆಡ್ ಬೈ delta, where x is an original values, mu is a mean, and this delta is nothing, sorry, sigma is nothing but standard deviation. ಇದಕ್ಕೂ ಒಂದು ಎಕ್ಸಾಂಪಲ್, ಸೇಮ್ ಮಾರ್ಕ್ಸ್ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಮಾರ್ಕ್ಸ್ ಎಕ್ಸಾಂಪಲ್ ತಗೋತೀನಿ. ಮಾರ್ಕ್ಸ್, ಸಪೋಸ್ ಮಾರ್ಕ್ಸ್ ಇಸ್ ಈಕ್ವಲ್ ಟು ಅದೇ 50, 60, 70, 80 and 90. ಓಕೆ, ದ ಮೀನ್ ಹೀಗೆ ಕಂಡುಹಿಡಿತೀವಿ, ಡಿವೈಡೆಡ್ ಬೈ 2 ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಮೀನ್ ವ್ಯಾಲ್ಯೂಸ್. ಎವ್ರಿ ಒನ್ ಈಸ್ ಅವೇರ್ ಹೌ ಟು ಫೈಂಡ್ ಔಟ್ ದ ಮೀನ್ ಮೀಡಿಯನ್. ಓಕೆ, ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ಸೊ ಮೀನ್ is 70 now. Then standard deviation. Standard deviation also we already learn how to variance considered to square root of that variance, that is nothing but standard deviation. Standard deviation is equal to, after calculating, that will become 10. Okay, for the score of 80, ಈಗ 80 ಮಾರ್ಕ್ಸ್ಗೆ ನಾನು ಕಂಡುಹಿಡಿತಾ ಇದ್ದೆ. ಫಾರ್ ದಿ ಸ್ಕೋರ್ ಆಫ್ 80, then this x dash we need to find out. for this x is 80, x values ನಾನು ಇಲ್ಲಿ ಏನು for the 80 marks ಕಂಡುಹಿಡಿತಾ ಇದ್ದೀನಿ. ಸೊ ಅದಕ್ಕೆ x value is 80. then mean we already calculated, that is 70, and standard deviation also we calculated, that is 10. 10 divided by 10, that equal to 1. The standard deviations will become 1. And similarly for the score 60 ಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ. for the score 60 ಕ್ಯಾಲ್ಕುಲೇಟ್ ಮಾಡಿದ್ರೆ then standard deviations x dash ಏನಾಗುತ್ತೆ, we need to find out. 60 minus 70 divided by 10, that is also 60 divided by minus 10 divided by, this is minus 1. This means the positive values are above the average and the negative values are below the average ಅಂತ ಹೇಳಿ. ಸೊ ದ ಆವ್ರೇಜ್, ಈಗ ಒಂದು ಲೈನ್ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಈ ತರ ಇಲ್ಲಿ ಆವ್ರೇಜ್ ಪಾಯಿಂಟ್ ಬಂತು ಅಂತ ಹೇಳಿದ್ರೆ ದಟ್ ಈಸ್ 70. ನೆಗೆಟಿವ್ -1 ಅಥವಾ -1 ಅಂತ ಬಂತು ಅಂದ್ರೆ ಬಿಲೋ ದಿ, ಈ ಲೈನ್ ಅಲ್ಲಿ ಇದೆ ಮಾರ್ಕ್ಸ್ ಅಂತ ಹೇಳಿ. ಪಾಸಿಟಿವ್ ಬಂತು ಅಂದ್ರೆ ದಿಸ್ ಸೈಡ್. ಓಕೆ, what is an advantage of doing this standardization? Work well. This is normal distribution data ಇತ್ತು ಅಂದ್ರೆ it will work very well. If it is widely used in an algorithm called as a machine learning algorithm, influence the different features that will be balanced. What is a disadvantage will be there in this standardization ಅಥವಾ set score? It still affect the extreme outlier because it uses the mean and standard deviations. ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಲಾಜಿಸ್ಟಿಕ್ ರಿಗ್ರೆಷನ್ಸ್ ಅಲ್ಲಿ ಯೂಸ್ ಮಾಡಬಹುದು, ಸಪೋರ್ಟ್ ವೆಕ್ಟರ್ ಮೆಷಿನ್ ಅಲ್ಲಿ ಯೂಸ್ ಮಾಡಬಹುದು, PCA ಅಂದ್ರೆ ಪ್ರಿನ್ಸಿಪಲ್ ಕಾಂಪೊನೆಂಟ್ ಅನಾಲಿಸಿಸ್ ಅಲ್ಲಿ ಯೂಸ್ ಮಾಡಬಹುದು, ನ್ಯೂರಲ್ ನೆಟ್ವರ್ಕ್ ಅಲ್ಲಿ ಯೂಸ್ ಮಾಡಬಹುದು. ದ ನೆಕ್ಸ್ಟ್ ಒನ್ ಈಸ್ ರೋಬೋಟ್ ಸ್ಕೇಲಿಂಗ್. ರೋಬೋಟ್ ಸ್ಕೇಲಿಂಗ್, ದಿಸ್ ಇಸ್ ಥರ್ಡ್ ಮೆಥಡ್, especially designed for the data set containing the outliers. ಈಗ ನಮ್ಮ ಡಾಟಾ ಸೆಟ್ ಅಲ್ಲಿ ಔಟ್ಲೈಯರ್ ಇದ್ದೇ ಇದೆ ಅಂತ ಹೇಳಿದಾಗ then we can go for the robust scaling.
ಇನ್ಸ್ಟೆಡ್ ಆಫ್ ಯೂಸಿಂಗ್ ಮೀನ್ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇಟ್ ಕ್ಯಾನ್ ಯೂಸ್ ದ ಮೀಡಿಯನ್. ರೋಬೋಸ್ಟ್ ಅಲ್ಲಿ ಏನು ಯೂಸ್ ಮಾಡ್ತೀವಿ, ಮೀಡಿಯನ್ ಯೂಸ್ ಮಾಡ್ತೀವಿ ಅಥವಾ IQR ಯೂಸ್ ಮಾಡ್ತೀವಿ. ಬಿಕಾಸ್ ದ ಮೀಡಿಯನ್ ಇಸ್ ನಾಟ್ ಅಫೆಕ್ಟೆಡ್ ಬೈ ದಿ values. Robot scaling goes with better than the better when outliers are present. More outliers are present. So instead of that IQR and median, we can use this robot scaling. ಯಾವಾಗ more outlier ಇದ್ದಾಗ ಫ್ರೀ. ಈಗ ನಾ ಆಲ್ರೆಡಿ ಸ್ಯಾಲ್ರಿ ಎಂಪ್ಲಾಯೀಸ್ ತಗೋಣ. ಎಂಪ್ಲಾಯಿ ಸ್ಯಾಲ್ರೀಸ್, see the salaries. ಈಗ 30,000, 35,000, 40,000, 42,000, 10 lakh, 10 crore. ಇನ್ನೊಂದು 0 ಆಡ್ ಮಾಡ್ಕೊಳ್ಳಿ, 10 crore. See, in this data set, while analyzing or seeing itself, we can easily say that the salary 10 crore is an outlier. If you use min-max scaling, ಏನಾಗುತ್ತೆ, ಅಥವಾ ಸ್ಟ್ಯಾಂಡರ್ಡೈಸೇಷನ್ ಯೂಸ್ ಮಾಡಿದ್ರೆ, ದಿಸ್ ಇಸ್ ವೆರಿ ಲಾರ್ಜ್ ವ್ಯಾಲ್ಯೂಸ್ ಅಂಡ್ ಡಿಸ್ಟ್ರಾಕ್ಟ್ ದಿ ಸ್ಕೇಲಿಂಗ್ ಏನಾಗುತ್ತೆ, ಡಿಸ್ಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಅವೆವರ್ ರೋಬೋಟ್ ಸ್ಕೇಲಿಂಗ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಇಟ್ ಯೂಸಸ್ ದಿ ಮೀಡಿಯನ್ ಮತ್ತೆ IQR, ಸೊ ದಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಏನೇನಿದೆಯಾ ಅದು ಸ್ಮಾಲರ್ ಆಗ್ತಾ ಹೋಗುತ್ತೆ. ಎಕ್ಸ್ಟ್ರೀಮ್ ಸ್ಯಾಲರಿ ಮಚ್ ಸ್ಮಾಲರ್ ಆಗ್ತಾ ಹೋಗುತ್ತೆ. ಅಡ್ವಾಂಟೇಜಸ್, ಇಟ್ ವಿಲ್ ಹ್ಯಾಂಡಲ್ ದಿ outlier effectively and produces a stable scaling even when extreme values are exist, suitable for the real world data set with the skewed distributions. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಈ ರೋಬೋಸ್ಟ್ ಸ್ಕೇಲಿಂಗ್ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಡಾಟಾ ಎಲ್ಲಿರುತ್ತೋ ಅಲ್ಲಿ ಯೂಸ್ ಮಾಡ್ಬೋದು, ಮೆಡಿಕಲ್ ರೆಕಾರ್ಡ್ಸ್ ಇದ್ರೆ ಯೂಸ್ ಮಾಡ್ಬೋದು, ಸೇಲ್ಸ್ ಟ್ರಾನ್ಸಾಕ್ಷನ್ ಇದ್ರೆ ವಿ ಕ್ಯಾನ್ ಯೂಸ್ ದಿಸ್ ರೋಬೋಟ್ ಸ್ಕೇಲಿಂಗ್, ಅಂಡ್ ಫ್ರಾಡ್ ಡಿಟೆಕ್ಷನ್ಸ್ ಇದ್ರೆ ವಿ ಆರ್ ಯೂಸಿಂಗ್ ದಿಸ್. This is about standardizing by through the future scaling ಅಂತಾನು ಕರಿಬಹುದು ಈ ಸ್ಲೈಡ್ಗೆ, ಅಥವಾ ಸ್ಟ್ಯಾಂಡರ್ಡೈಸಿಂಗ್ ದಿ ಮ್ಯಾಗ್ನಿಟ್ಯೂಡ್ ಥ್ರೂ ದಿ ಮ್ಯಾಥಮೆಟಿಕಲ್ scaling. One is min-max, normalization, standardize, that's Z-score, and robot. Min-max ಅಲ್ಲಿ we are converting the values from 0 to 1 range, 0 to 1. Standardization ಅಲ್ಲಿ either 0 or 1. Robot scale ನಲ್ಲಿ it's suitable for the if data set is having a more outlier, but we are using for robot scaling we are using the median and IQR. Yesterday's class ಅಲ್ಲಿ we discussed how we are going to calculate the IQR, that is a Q3 minus Q1. Q3 minus IQR is equal to Q3 minus Q1. Q3 ಅಂತ ಹೇಳಿದ್ರೆ ಬಾಕ್ಸ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ಇರೋದು, ಅಂಡ್ Q1 ಇಸ್ ನಥಿಂಗ್ ಬಟ್ ರೈಟ್ ಸೈಡ್ ಅಲ್ಲಿ ಇರೋದು. ದಟ್ ಎರಡು ಲೈನ್ಸ್ ಇನ್ ಬಿಟ್ವೀನ್ ಇತ್ತು ಅಂತ ಒಂದು ಲೈನ್ ಇರುತ್ತೆ, ದಟ್ ಈಸ್ ವಿಸ್ಕರ್. ಅದನ್ನ ಮೈನಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ IQR. Median also, day before yesterday we discussed how you calculate the median values. Okay, this is about future scaling. The comparison, ಮೂರು ಮೆಥಡ್ ಅನ್ನು ಕಂಪ್ಯಾರಿಸನ್ ಮಾಡಿದ್ರೆ ಏನೆಲ್ಲ ವ್ಯಾಲ್ಯೂ ಸಿಗುತ್ತೆ. ಮಿನ್-ಮ್ಯಾಕ್ಸ್ ಸ್ಕೇಲಿಂಗ್ ಅಥವಾ ನಾರ್ಮಲೈಸೇಷನ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ, ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಯೂಸ್ ಮಾಡ್ತೀವಿ. ಔಟ್ಪುಟ್ ಏನ್ ಬರುತ್ತೆ ನಮಗೆ, ವ್ಯಾಲ್ಯೂಸ್ ಬಿಟ್ವೀನ್ 0s and 1s ಅಲ್ಲಿ ಇರುತ್ತೆ. ಇಟ್ ಇಸ್ ಸೆನ್ಸಿಟಿವ್ ಟು ಔಟ್ಲೈಯರ್, ಎಸ್ ಇಟ್ ಇಸ್ ವೆರಿ ಸೆನ್ಸಿಟಿವ್. ಔಟ್ಲೈಯರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಮಗೆ 0s and 1s ಇರುತ್ತಲ್ಲ, ಅದು ಕಂಪ್ರೆಸ್ ಆಗಿ ಬರುತ್ತೆ ವ್ಯಾಲ್ಯೂಸ್. ಇಟ್ ಈಸ್ ಓನ್ಲಿ ಬೆಸ್ಟ್ ಸೂಟೆಡ್ ಫಾರ್ ದಿ ಡಾಟಾ ಹ್ಯಾಸ್ ನೋ ಸಿಗ್ನಿಫಿಕೆಂಟ್ ಔಟ್ಲೈಯರ್ಸ್ ಇಲ್ಲ ಅಂತ ಹೇಳಿದ್ರೆ then we can go for the min-max scaling ಅಥವಾ ನಾರ್ಮಲೈಸೇಷನ್. ಸ್ಟ್ಯಾಂಡರ್ಡೈಸೇಷನ್ ಅಥವಾ Z-score ಅಂತ ಹೇಳಿದ್ರೆ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ನ ಯೂಸ್ ಮಾಡ್ತೀವಿ ಫಾರ್ ಕ್ಯಾಲ್ಕುಲೇಟಿಂಗ್ ದಿಸ್ Z-score. ಮೀನ್ ಇಸ್ ಈಕ್ವಲ್ ಟು 0 ಆಗಿರಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗಿರಬೇಕು, 1 ಆಗಿರಬೇಕು. ಒನ್ಸ್ ಅಗೇನ್ ದ ಔಟ್ಲೈಯರ್ ಇಸ್ ವೆರಿ ಸೆನ್ಸಿಟಿವ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಬಿಕಾಸ್ ಮೀನ್ ಮತ್ತೆ ಏನಾಗ್ಬಿಡುತ್ತೆ, ಸ್ಟ್ಯಾಂಡರ್ಡೈಸೇಷನ್ ಅದು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಕೂಡ ಇನ್ಕ್ಲೂಡ್ ಮಾಡುತ್ತೆ. ಯಾವಾಗ ಇದು ಸೂಟಬಲ್ ಅಂತ ಹೇಳಿದ್ರೆ, ಡಾಟಾ
ಇಸ್ ಅಪ್ರಾಕ್ಸಿಮೇಟ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್ ಇತ್ತು ಅಂತ ಹೇಳಿದ್ರೆ ದೆನ್ ವಿ ಕ್ಯಾನ್ ಗೋ ಫಾರ್ ದಿ ಝೆಡ್ ಸ್ಕೋರ್ ನಾರ್ಮಲೈಸೇಷನ್ಸ್ ಮೆಥಡ್. ಝೆಡ್ ಸ್ಕೋರ್ಸ್ ಫ್ಯೂಚರ್ ಸೆಲೆಕ್ಷನ್ಸ್ ಮೆಥಡ್ಗೆ ಹೋಗ್ಬೋದು. ರೋಬೋಸ್ಟ್ ಸ್ಕೇಲಿಂಗ್ ಅಂತ ಹೇಳಿದ್ರೆ ವಿ ಆರ್ ಯೂಸಿಂಗ್ ದಿ ಮೀಡಿಯನ್ ಅಂಡ್ ಐಕ್ಯೂರ್, ಸ್ಕೇಲ್ಡ್ ಯೂಸಿಂಗ್ ದಿ ಮೀಡಿಯನ್ ಅಂಡ್ ಸ್ಪ್ರೆಡ್. ಇಲ್ಲಿ ಔಟ್ಲೇಯರ್ ಇದ್ರೇನೆ ಇಟ್ ಈಸ್ ಸೂಟಬಲ್. ಸೊ ನೋ ಸೆನ್ಸಿಟಿವ್ ಫಾರ್ ದಿ ಔಟ್ಲೇಯರ್. ಡಾಟಾ ಕಂಟೆಂಟ್ಸ್ ಮೆನಿ ಔಟ್ಲೇಯರ್ ಇದ್ರೂ ಇಟ್ ಈಸ್ ಬೆಸ್ಟ್ ಯೂಸ್. Okay, this is a comparison between our three different methods, scaling method. Okay, this is about today's class. Okay, we'll continue tomorrow. Thank you. Before going to wind up today's sessions, I will take the attendance. Amrita Koti. Present, ma'am. Anusha. Present, ma'am. Anusha NL. Present, ma'am. Deepika. Present, ma'am. Gagan Swami. Gnanesh. Ashita S. Jashan. Kotresh. Mohammad Jishan. Present, ma'am. Monica VK. Naina. Present, ma'am. Nisarga. Nishchit. Pramod. Priyanka. Rajdeepak. Present, ma'am. Rajdeepak. Rohan. Sahana BR. Present, ma'am. Sanjana R. Present, ma'am. Shivraj D. Present, ma'am. Shreya. Present, ma'am. Sneha. Yashwanta. Yes, ma'am. Varshit. Present, ma'am. Vijaya. Yes, ma'am. Bibisana. Present, ma'am. Okay. Thank you. ಹಾಕಿದ್ದೀನಪ್ಪ. ಒಂದು ಕ್ಲಾಸ್ ಆಬ್ಸೆಂಟ್ ಆಯ್ತು, 2 ಕ್ಲಾಸಿಗೆ ಕೊಡ್ತೀನಿ. ಸಬ್ಮಿಟ್ ಮಾಡಿದ್ಮೇಲೆ ಪ್ರೆಸೆಂಟ್ ಅಂದ್ರೆ ನೀವು. Hello, ma'am. Hello. Ma'am, this is Amrita, ma'am.